ಗೈಸ್, ನಿನ್ನೆನೇ ತುಂಬಿಸಿಟ್ಟಿದ್ದೆ ಕೋಸಿನ ಸಿಪ್ಪೆ. ನಿನ್ನೆ ಅಂದರೆ ನೈಟು. ನಿನ್ನೆ ಬೇಗ ಹೋದ್ವಲ್ವಾ, ಹಾಗಾಗಿ ಸ್ವಲ್ಪ ಗುಡಿಸ್ಕೊಂಡು ಹಾಲು ತೊಗೊಂಡು ಬಂದು ಟೀ ಮಾಡಿದ್ದೀನಿ. ಬನ್ನಿ ಟೀ ಕುಡಿಯೋಣ. ಇವತ್ತು ಯಾಕಪ್ಪ ಆಚೆ ಕೂತಿದ್ದೀನಂದರೆ ಹಾಗೆ ನಾನು ಈಗ ತುಂಬ ಕಮ್ಮಿ ಮಾಡಿದ್ದೀನಿ ಗೈಸ್. ನಾನು ಬೆಳೆಸಿರೋ ಗಿಡದ ಹತ್ರ ತುಂಬ ಮಾತಾಡ್ತೀನಿ. ನನಗೆ ತುಂಬ ಬೇಜಾರಾದಾಗ ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲಿ ಹೇಳಿದ್ದೀನಿ, ನನಗೆ ಫ್ಲವರ್ ಅಂದರೆ ತುಂಬ ಇಷ್ಟ. ಓಕೆ, ಇಷ್ಟೊಂದು ಪಾಟು ಇಟ್ಟಿರೋದು ನಾನು ನಮ್ಮ ಜಗ್ಲಿಲಿ. ಇವತ್ತು ತುಂಬ ಕೆಲಸ ಇದೆ ಗೈಸ್. ನಮ್ಮದು ಡೇ ಸ್ಟಾರ್ಟ್ ಆಗೋದೇ ಟೀಯಿಂದ ನೋಡಿ. ಟೀ ಕುಡ್ಕೊಂಡ್ಬಿಟ್ಟು ಬೆಳೆಸಿರೋಂಥ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಎಷ್ಟು ಕೆಲಸ ಶುರು ಮಾಡಿ. ಕಸದ ಗಾಡಿ ಬಂದಿತ್ತು, ಕಸ ಹಾಕಿ ಬಂದೆ. ಪೃಥ್ವಿ ಇಲ್ಲ, ಮಾರ್ಕೆಟಿಗೆ ಹೋಗಿದ್ದಾರೆ. ಡೈಲಿ ನಾನೇ ಹಾಕೋದು. ಅವರು ಕಸದ ಗಾಡಿ ಬಂದಾಗ ಇರೋದಿಲ್ಲ, ಇಲ್ಲ ರೇಷನಿಗೆ ಹೋಗಿರ್ತಾರೆ, ಇಲ್ಲ ಮಾರ್ಕೆಟಿಗೆ ಹೋಗಿರ್ತಾರೆ. ನನಗೆ ಅಕ್ಕ ಡೈಲಿ ಬೆಳಗ್ಗೆ ತುಂಬಿಸ್ತೀರಲ್ವಾ, ಅದು ಎಂತ ಅಂತ ಕೇಳಿದ್ದೀರಾ? ಕೋಸಿನ ಸಿಪ್ಪೆ. ಅದು ನಾವು ಗೋಬಿ ಮಂಚೂರಿ ಮಾಡ್ತೀವಲ್ವ, ಅದ್ರದ್ದು ವೇಸ್ಟೇಜ್ ಅಷ್ಟು ಸಿಪ್ಪೆ ಬರುತ್ತೆ. ನಮ್ಮ ಪೃಥ್ವಿ ಮೇಲಿರೋದು ಅಷ್ಟು ಲೇಯರ್ ತೆಗಿತಾರೆ, ಎಷ್ಟು ಒಂದು 3 ಎಲೆ ಫೋಲ್ಡ್ ಅಷ್ಟು ತೆಗಿತಾರೆ. ತೆಗೆದ್ಬಿಟ್ಟು ಒಳಗಡೆ ಇಷ್ಟೇ ಕ್ಯಾಬೇಜ್ ಹಾಕೋದವರು. ನೀವೇ ನೋಡ್ತೀರಲ್ವ ಡೈಲಿ ನಾನು ಎಷ್ಟು ತುಂಬಿಸ್ತೀನಿ. ಒಂದು ಫುಲ್ ಬಕೆಟ್ ಆಗುತ್ತೆ, ಆಮೇಲೆ ಒಂದು ಅಕ್ಕಿ ಮೂಟೆ ಫುಲ್ ಆಗುತ್ತೆ. ಯಾರಾದರೂ ಇಲ್ಲೇ ದಾವಣಗೆರೆ ಈ ವಿಡಿಯೋ ನೋಡಿದರೆ, ಯಲ್ಲಮ್ಮ ನಗರ 4th ಮೈನ್ 7 ಕ್ರಾಸು ಇಲ್ಲಿರೋದು ನಮ್ಮದು ಮನೆ. ಬೇಕು ಅಂದರೆ ಕೋಸಿನ ಸಿಪ್ಪೆ ಹಸು ಇದ್ದರೆ ಕಮೆಂಟ್ ಮಾಡಿ, ಯಾಕಂದರೆ ಇಲ್ಲಿ ಯಾವುದೂ ಹಸು ಇಲ್ಲ. ಇಲ್ಲಾಂದರೆ ನಾವಿಲ್ಲೇ ಕೊಡ್ತಾಯಿದ್ವಿ. ಅದಕ್ಕೋಸ್ಕರ ನಾನು ತುಂಬ ಭಾರ ಇರುತ್ತೆ ನನಗೆ ಕೆಳಗಡೆ ಇಟ್ಕೊಂಡು ಹೋಗೋದಕ್ಕೆ. ನಮ್ಮ ಪೃಥ್ವಿ ಇರೋದಿಲ್ಲಲ್ವ, ನಾನೇ ತೊಗೊಂಡು ಹೋಗಬೇಕು. ಹಾಗಾಗಿ ಬಿಸಿಲಿಗೆ ಹಾಕೋಗಿರ್ತೀನಿ ಅನ್ನ. ಸ್ವಲ್ಪನಾದ್ರೂ ಭಾರ ಕಮ್ಮಿ ಆಗಿರುತ್ತೆ. ಪಾತ್ರೆ ಕೂಡ ಆಗಿದೆ, ಒಳಗಡೆ ತುಂಬ ಕ್ಲೀನಿಂಗ್ ಇದೆ ಗೈಸ್. ಪ್ಲೀಸ್ ಯಾರಾದರೂ ನೋಡಿದರೆ ನಾನು ಅಡ್ರೆಸ್ ಹೇಳಿದ್ದೀನಲ್ವ, ಕಮೆಂಟ್ ಹಾಕಿ, ಬೇಕಾದರೆ ಬಂದು ತೊಗೊಂಡೋಗಿ. ಡೈಲಿ ಬೆಳಗ್ಗೆ ಅಷ್ಟು ಬರುತ್ತೆ ಸಿಪ್ಪೆ. ನೋಡಿ ಒಳಗಡೆ ಎಷ್ಟೊಂದು ಕೆಲಸ ಇದೆ. ಈ ಕೆಲಸ ಫಿನಿಷ್ ಮಾಡ್ಕೋಬೇಕು. ಇಷ್ಟು ಕೆಲಸ ಮಾಡೋದ್ರೊಳಗಡೆ ಏನು ಮಾಡೋದು, ಇಂಥ ಬಿಸಿಲಲ್ಲಿ ತಿಂಡಿ ತಿನ್ನೋದು. ಬನ್ನಿ ಗೈಸ್, ಉಪ್ಪಿಟ್ಟು ತಿನ್ನೋಣ. ಇವತ್ತು ಹಶು ಆಗಿಬಿಟ್ಟಿತ್ತು, ಹಾಗಾಗಿ ಬೇಗ ಆಗೋದು ಉಪ್ಪಿಟ್ಟು. ಅದಕ್ಕೆ ಉಪ್ಪಿಟ್ಟು ಮಾಡ್ಕೊಂಬಿಟ್ಟಿದ್ದೀನಿ. ಮತ್ತು ಏನೋ ಗೊತ್ತಿಲ್ಲ ಗೈಸ್, ತುಂಬ ಹಶುವಾಗಿತ್ತು. ನೈಟ್ ನಾನು ಊಟ ಮಾಡಿರಲಿಲ್ಲ, ಹಾಗೆ ಬಂದಿದ್ದೆ ಶಾಪಿಂದ. ಹಾಗಾಗಿ ಇಂಥ ಬಿಸಿಲಲ್ಲಿ ಇಂಥ ಉಪ್ಪಿಟ್ಟು ಬೇಕಾ? ಬೇಕು. ಬಡವ್ರ ಮನೆ ಬಿರಿಯಾನಿ ಇದು. ನಾನು ತುಂಬ ಬೇಗ ಆಗೋದಂದರೆ ಉಪ್ಪಿಟ್ಟಲ್ವ, ಉಪ್ಪಿಟ್ಟೇ ಮಾಡೋದು. ಅವಲಕ್ಕಿ ಅಷ್ಟು ಇಷ್ಟಪಡಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರ ಮಾಡಿರೋದು, ಬಟ್ ಅಷ್ಟು ಇಷ್ಟ ಆಗಲ್ಲ. ಉಪ್ಪಿಟ್ಟು ಬಿಸಿ ಬಿಸಿದಾದರೂ ಉಪ್ಪಿಟ್ಟು ತಿನ್ಬೋದು. ಎಂಥ ಬಿಸಿಲಿದ್ರೂ ಉಪ್ಪಿಟ್ಟೇ ಬೇಕು ನಮಗೆ. ಆಲ್ಮೋಸ್ಟ್ ನೋಡಿ ಬೇಕಾದರೆ ತುಂಬ ಮಾಡೋದಂದರೆ ಉಪ್ಪಿಟ್ಟೆ, ಯಾಕಂದರೆ ಬೇಗ ಆಗಿಬಿಡುತ್ತಲ್ವ. ಹಾಗಾಗಿ
ಪೃಥ್ವಿ ಕಟ್ಟಿಂಗ್ ಮಾಡ್ತಾಯಿದ್ರು. ಪ್ರತಿ ಸಲ ನಮ್ಮ ಪೃಥ್ವಿದು ತಿಂಡಿ ಫಸ್ಟ್ ಆಗ್ತಾಯಿತ್ತು. ಇವತ್ತು ನಂದು ಫಸ್ಟ್ ಆಗ್ತಿದೆ. ಕೂತಿದ್ದಂಗೆ ಇದ್ದಾರೆ ಅವರು. ಕಟ್ಟಿಂಗ್ ಮಾಡ್ತಿದ್ದಾರಂತ ಆಚೆ ಬಂದೆ. ಅವ್ರು ದಿವಾನ್ ಕಟ್ ಮೇಲೆ ಕುತ್ಕೊಂಡು ತಿಂತಾರೆ. ನನಗೆ ಪ್ಲೇಸ್ ಆಗಲ್ಲ. ಕೋಸ್ ಕಟ್ಟಿಂಗ್ ಮಾಡ್ತಾಯಿದ್ರೆ ಇಷ್ಟು ಚಿಕ್ಕ ಪ್ಲೇಸಲ್ಲಿ ಅವ್ರಿಗೆ ಸಾಕಾಗಲ್ಲ. ಸಖತ್ತು ಬಿಸಿಲಿದೆ ಗೈಸ್. ನಮ್ಮ ಮನೆ ಈ ರೀತಿ ಇರೋದು ನೋಡಿ ನಂಗಂತೂ ಮಾರ್ಕೆಟ್ ಒಳಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ನೋಡಿ ಗೈಸ್. ಈ ಥರನಾ ಇದನ್ನೆಲ್ಲ ಕ್ಲೀನ್ ಮಾಡಬೇಕೀಗ. ನಮ್ಮ ಪ್ರತಿ ಕೋಸ್ ಕಟ್ ಮಾಡಿಬಿಟ್ಟು ತಿಂಡಿ ತಿನ್ಕೊಂಡು ರೇಷನ್ಗೆ ಹೋಗಿದ್ದಾರೆ. ಅವ್ರು ಬರೋದ್ರೊಳಗೆ ಇಷ್ಟೆಲ್ಲ ಕ್ಲೀನ್ ಆಗಬೇಕು ನಂದು. ಯಾಕಂದರೆ ಪ್ಲೇಸ್ ಆಗಲ್ಲ ಅವ್ರಿಗೆ. ನಾನು ಸ್ವಲ್ಪ ಕೆಲಸ ಐತೆ. ಎಲ್ಲ ಮೂಟೆಲಿರೋದು ತಂದಿರೋದೆಲ್ಲ ಕೆಳಗೆ ಹಾಕೋಗಿದ್ರೆ ಹಾಗಾಗಿ. ಏನು ಗೊತ್ತಾ ಗೈಸ್, ಇಷ್ಟು ಶುಂಠಿ ಎಷ್ಟು 80 ರೂಪಾಯಿ kg ಅಂತೆ ನೋಡಿ. 1 kg ತೊಗೊಂಬ, kg ಇದೆಯಾ ಅರ್ಧ kg ಇದೆಯೋ ಗೊತ್ತಿಲ್ಲ, ಬಟ್ ಇಷ್ಟು 80 ರೂಪಾಯಿ ಅಂತೆ. ಮುಂಚೆಲ್ಲ ಎಷ್ಟು ಕಮ್ಮಿ ಸಿಗ್ತಾಯಿತ್ತು ಗೊತ್ತಾ ಗೈಸ್, 50 ರೂಪಾಯಿ kg ಏನೋ ಸಿಗ್ತಿತ್ತು ಮಾರ್ಕೆಟ್ ಒಳಗೆ. ಇಲ್ಲಿ ಪಾಪ ತೊಗೊಂಡು ಬಂದು ಮಾರ್ತಾರೆ, ಅವರೆಲ್ಲ ಅಷ್ಟು ಕೊಡೋದಕ್ಕೆ ಆಗಲ್ಲ. ಅವ್ರ ಹತ್ರ ಸ್ವಲ್ಪ ರೇಟ್ ಇರುತ್ತೆ ಪಾಪ, ಅವರು ತೊಗೊಂಬಂದು ಮಾರ್ತಾರಲ್ವ. ಹಾಗಾಗಿ ಈರುಳ್ಳಿ ಕೂಡ ಅಷ್ಟೇ 50 ರೂಪಾಯಿ kg ಆಗಿದೆ. ಯಾವುದು ತೊಗೊಳಕ್ಕಾಗ್ತಿಲ್ಲ ಗೈಸ್, ಎಲ್ಲ ರೇಟ್ ಇದೆ. ಮುಂಚೆ ಬೇಳೆ ಬರ್ತಾ ಇತ್ತು ಬೆಳ್ಳುಳ್ಳಿ, ಈಗ ಬೇಳೆ ಕೂಡ ಬರ್ತಾ ಇಲ್ಲ. ಅಂದರೆ ಇಡೀ ಬೆಳ್ಳುಳ್ಳಿನೇ ಅಷ್ಟೊಂದು ಕಾಸ್ಟ್ಲಿ ಆಗಿದೆ ಈಗ. ಮುಂಚೆ ಬೇಳೆ ಬರುವಾಗ ನನಗೆ ಉಜ್ಬಿಟ್ಟು ಕೇರ್ಬಿಟ್ಟು ಹಾಕೋಕ್ಕೆ ತುಂಬ ಈಸಿ ಆಗ್ತಾ ಇತ್ತು. ಬಟ್ ಈಗ ಇಡೀನೇ ಬೇಳೆ ಮಾಡಬೇಕಂದ್ರೆ 1/2 hour ಬೇಕಾಗುತ್ತೆ ನನಗೆ ಟೈಮು. ಇನ್ನೊಂದು ಏನು ಹೇಳ್ಬೇಕಂದ್ರೆ ಒಟ್ಟಿಗೆ ಒಂದೇ ಸಲ ಬರುತ್ತೆ. ಬಾಳೆದೆಲೆ ಕಟ್ ಮಾಡೋದು, ಬೆಳ್ಳುಳ್ಳಿದು ಎಲ್ಲ ಕೆಲವೊಂದು ಸಲ ಚಚ್ಚಿಟ್ಕೊಂಡಿರ್ತೀನಿ ಕೆಲಸ ಕಡಿಮೆ ಇದ್ದಾಗ. ನೀವೇ ನೋಡ್ತೀರಾ ನನ್ನ ಕೆಲಸ ಕಡಿಮೆ ಇರಲ್ಲ, ತುಂಬ ಜಾಸ್ತಿನೇ ಇರುತ್ತೆ. ಓಕೆ, ಕ್ಯಾಪ್ಸಿಕಮ್ ನೋಡಿ ಎಷ್ಟು ಚೆನ್ನಾಗಿದೆ, ಪುಟ್ಟದಾಗಿ. ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಚಿಕ್ಕದಾಗಿ ಸಿಗೋದು ತುಂಬ ಕಡಿಮೆ. ಯಾವಾಗಲೂ ಈ ಸೈಜಲ್ಲೇ ಬರುತ್ತಲ್ವ, ಹಾಗಾಗಿ. ಈರುಳ್ಳಿ ಬಿಡಿಸ್ಬೇಕು, ಬಾಳೆದೆಲೆ ಕಟ್ಟಿಂಗ್ ಕೂಡ ಆಗಬೇಕು, ಸುಮಾರು ಕೆಲಸ ಇದೆ. ಅಡುಗೆ ಕೂಡ ಆಗಬೇಕು. ಅಡುಗೆಗೆ ಎಂಥದ್ದು ಮಾಡಿಲ್ಲ, ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ವಲ್ವ, ಅಡುಗೆ ಮಾಡಬೇಕು. ಸ್ವಲ್ಪ ಏನಾದ್ರು ರೈಸಿಗೆ ಇಡ್ತೀನಿ, ನೋಡೋಣ ಆಮೇಲೆ ಗೊಜ್ಜು ಎಂಥದ್ದಾದರೂ ಮಾಡೋದು. ಫಸ್ಟ್ ಪೃಥ್ವಿ ಬರೋದ್ರೊಳಗಡೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು. ಬಾಳೆದೆಲ್ಲ ಫಿನಿಶ್ ಆಯಿತು ಕಟ್ಟಿಂಗು. ಅದು ಶಾಪ್ ಹತ್ರನೇ ತೊಳ್ಕೊತೀನಿ ನಾನು, ಯಾಕಂದರೆ ಸ್ವಲ್ಪ ಮಿಕ್ಕಿದ್ರೆ ಹಾಳಾಗುತ್ತಲ್ವಾ. ಪ್ಲಾಸ್ಟಿಕ್ ಒಳಗೆ ಹಾಕಿರ್ತೀನಿ, ಇಲ್ಲಿ ತೊಳೆದಾಕೊಂಡ್ರೆ ಸ್ವಲ್ಪ ಕೊಳೆಯುತ್ತೆ ಪ್ಲಾಸ್ಟಿಕ್ ಒಳಗೆ ಹಾಕಿದಾಗ. ಫಸ್ಟಿಗೆ ಇಲ್ಲೇ ತೊಳ್ಕೊಂಡು ಹಾಕ್ಕೊಂಡು ಹೋಗ್ತಿದ್ದೆ, ಅದಕ್ಕೋಸ್ಕರ ಹಂಗೆ ತೊಗೊಂಡೋಗಿ ಶಾಪ್ ಹತ್ರ ತೊಳ್ಕೊತೀನಿ. ಈರುಳ್ಳಿ ಕೂಡ ಬಿಡಿಸ್ಕೊಳಕ್ಕಾಗಲ್ಲ ಗೈಸ್, ಇದನ್ನು ಕೂಡ ಶಾಪ್ ಹತ್ರನೇ ಬಿಡಿಸ್ಕೊತೀನಿ. ಅಲ್ಲಿ ಸ್ವಲ್ಪ ಇದೆ, ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ. ರೈಸಿಗೆ ಕೂಡ ಇಟ್ಟಿದ್ದೀನಿ, ಗೊಜ್ಜು ಮಾಡಬೇಕು. ಬೆಳ್ಳುಳ್ಳಿ ಫಸ್ಟ್ ಕೆಲಸ ಆಗಬೇಕು. ಈಗ ಬೆಳ್ಳುಳ್ಳಿ ಚಚ್ಚಬೇಕು, ಶುಂಠಿ ಸ್ವಲ್ಪ ಕಟ್ ಮಾಡಿ ನೀರಿಗೆ ಹಾಕ್ಬಿಟ್ಟು ಬೆಳ್ಳುಳ್ಳಿನ ಬೇಳೆ ಮಾಡ್ಕೋಬೇಕು. ಅದು ಮಾಡ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೆಲಸ ಮುಗಿಸಿ ಸ್ವಲ್ಪ ಬಟ್ಟೆ ತೊಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈರುಳ್ಳಿ ಅದೆಲ್ಲ ಅಲ್ಲಿಗೆ ತೊಗೊತಿದ್ದೀನಿ. ಹಾಗೆ ಟೈಮ್ ಸಾಕಾಗುತ್ತಾ ಇಲ್ವೋ ಗೊತ್ತಿಲ್ಲ. 2 ನಿಮಿಷ ಕೂಡ ಹೀಗೆ ನಿಲ್ಲಂಗಿಲ್ಲ ನೋಡಿ. ನಾನು 2 ಗಂಟೆಗೆ ರೆಡಿ ಇರಬೇಕಲ್ವಾ. ಚೆನ್ನಾಗಿ ಉದ್ಬಿಟ್ಟು ಹಾಕಿದ್ದೀನಲ್ವ, ತಣ್ಣಗಾಗೋದ್ರೊಳಗೆ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಆಮೇಲೆ ಅದ್ರ ಸಿಪ್ಪೆ ತಕ್ಕೊಳ್ತೀನಿ. ಶೇಂಗಾ ಪುಡಿ ಕೂಡ ರೆಡಿ ಆಯಿತು. ಶೇಂಗಾ ಸ್ವಲ್ಪ ಫ್ರೈ ಮಾಡುವಾಗಲೇ ಒಂದು ಸೈಡಿಗೆ ಗೊಜ್ಜಿಗೆ ಇಟ್ಕೊಂಡು ಟೊಮೊಟೊ ಗೊಜ್ಜು ಕೂಡ ಆಯಿತು. ತುಂಬ ಜಾಸ್ತಿ ಒಟ್ಟಿಗೆ ಮಾಡಿಡಲ್ಲ ಗೈಸ್ ನಾನು,
ಸ್ವಲ್ಪ ಸ್ವಲ್ಪನೇ ಮಾಡಿಟ್ಕೊತೀನಿ. ಖಾಲಿ ಆದ ತಕ್ಷಣ ಇಷ್ಟು ಮಾಡ್ತೀನಿ. ಪ್ರತಿ ಸಲನೂ ಇಷ್ಟು ಸ್ವಲ್ಪನೇ ಮಾಡ್ತೀನಿ. ಇಲ್ಲಿ ಇಟ್ಬಿಟ್ಟು ನೋಡಿ ಮೇಲ್ಗಡೆ ಎಲ್ಲ ಹುಡುಕ್ತಾ ಇದ್ದೀನಿ. ಫುಲ್ ಕ್ಲೋಸ್ ಮಾಡೋದಿಲ್ಲ, ಬಿಸಿ ಇದೆ ಅಲ್ವಾ, ಆಮೇಲೆ ಫುಲ್ ಕ್ಲೋಸ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇಷ್ಟು. ನಮ್ಮ ಪೃಥ್ವಿ ನೋಡಿ ಇನ್ನೂ ಬಂದಿಲ್ಲ. ಅಲ್ಲೇನು ತುಂಬ ಜನ ಇದ್ದಾರೆ ಏನೋ ಗೊತ್ತಿಲ್ಲ, ರೇಷನ್ ಅಂಗಡಿ ಹತ್ರ ಇನ್ನೂ ಬಂದಿಲ್ಲ. ನಂದಿಷ್ಟು ಕೆಲಸ ಆದರೂ ಕೂಡ ಬಂದಿಲ್ಲ. ಇನ್ನೂ ಸ್ವಲ್ಪ ಕೆಲಸ ಕೂಡ ಇದೆ. ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಈ ಡ್ಯೂಟಿ ಜಾಯ್ನ್ ಆಗ್ತಾಯಿದ್ದೀನಿ. ಇದನ್ನು ಫಿನಿಷ್ ಮಾಡಿಬಿಡ್ತೀನಿ. ಸಖತ್ತು ಬಿಸಿಲಿದೆ ಗೈಸ್. ನೋಡಿ ನಿಮ್ಮ ಹತ್ರ ಮಾತಾಡ್ಕೊತ ಸೋಪ್ ಒಳಗಡೆನೇ ಇಟ್ಟು ಬಂದಿದ್ದೀನಿ ನಾನು. ಅವ್ರು ಇಂಥ ಬಿಸಿಲಲ್ಲಿ ಟೀ ಬಿಸಿ ಮಾಡ್ಕೊಂಡು ಕುಡಿದ್ಬಿಟ್ಟು ಕೋಸ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಓಕೆ ಗೈಸ್, ತುಂಬ ಆಗ್ಬಿಡುತ್ತೆ ಬಿಟ್ಕೊಂಡ್ಬಿಟ್ರೆ. ಹಾಗಾಗಿ ತೊಳೆದ್ಬಿಡ್ತೀನಿ, ಬಿಸಿಲಲ್ಲೇ ತೊಳಿತೀನಿ. ಎಂಥದ್ದು ಮಾಡೋಕ್ಕಾಗಲ್ಲಲ್ವ, ಆಪ್ಷನ್ ಇಲ್ಲ. ಸೊ ಓಕೆ ಗೈಸ್, ಪೂರ್ತಿ ವಿಡಿಯೋ ನೋಡಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋಸಲ್ಲಿ ಸಿಗ್ತೀನಿ.